ಸರ್ ಈಗ ನಾನು ಆಗ್ಲೇ ಹೇಳ್ದಂಗೆ ಜನರಲ್ ಆಗಿ ಬೇಸಿಕ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂದ್ ಭಯ ಇರುತ್ತೆ. ಅಂದ್ರೆ ನಾನು ಹಾಕೋ ಕಂಪ್ನಿ ಮುಳುಗೋದ್ರೆ ಅಥವಾ ಲಾಸ್ ಆದ್ರೆ ಅಥವಾ ಕಂಪ್ನಿನೇ ಮುಚ್ಕೊಂಡು ಹೋದ್ರೆ ಈ ತರದ್ದು ಸಮಸ್ಯೆಗಳು ಬಂದಾಗ ನನ್ನ ಹಣ ಏನಾಗ್ಬೋದು, ಅಥವಾ ಕಂಪ್ನಿ ಏನಾದ್ರು ಮುಳುಗೋದ್ರೆ ನಾನ್ ಕೈಯಿಂದ ಏನಾದ್ರು ಹಣ ಕಟ್ಬೇಕಾ? ಈ ತರದ್ದು ಕೆಲವೊಂದು ಸಣ್ಣ ಸಣ್ಣ ಕ್ವಶನ್ಸ್ ಇರುತ್ತೆ. ಆ ತರದವ್ರಿಗೆ ಏನ್ ಹೇಳ್ಬೋದು ಸರ್? ನೋಡಿ, ಮಾರ್ಕೆಟ್ ಅಂದ್ರೆ ಇಲ್ಲಿ ರಿಸ್ಕ್ ಇದ್ದೇ ಇದೆ. ಇಲ್ಲಿ ರಿಸ್ಕ್ ಅನ್ನ ಝೀರೋ ಅಂತ ಮಾಡೋಕ್ ಆಗೋದಿಲ್ಲ. ಎಷ್ಟೇ ಒಳ್ಳೆ ಕಂಪನಿ ಏನೇ ಅಂತಂದ್ರು ಒಂದು ಭಾಗ ಇದ್ದೇ ಇರುತ್ತೆ. ಈಗ ನೋಡಿ, ಗಟ್ಟಿ ಇಲ್ಲದೆ ಇರೋ ಕಂಪನಿ ಅಂತಾದ್ರೆ ಅದು ಮುಳುಗಿ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ. ಅದರಲ್ಲೇ ಸ್ಟ್ರಾಂಗ್ ಕಂಪನಿಗಳ ಕಡೆ ಬರ್ತಾ ಹೋದ್ರೆ ಆ ಸಾಧ್ಯತೆ ಕಡಿಮೆ ಆಗ್ತಾ ಬಂದು ಜೀರೋ ಆಗೋದಿಲ್ಲ, ಬಟ್ ಹೆಚ್ಚಿನ ಅಂಶ ಹಾಗೆಲ್ಲ ಮುಳುಗಿ ಹೋಗೋದಿಲ್ಲ ಒಳ್ಳೆ ಕಂಪನಿಗಳು. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಗ್ಯಾರಂಟಿ ಅಥವಾ ವಾರಂಟಿ ಕೊಡೋಕ್ ಆಗೋದಿಲ್ಲ, ರಿಸ್ಕ್ ಇದ್ದೇ ಇದೆ. ಇದೇ ಕಾರಣಕ್ಕೆ ಇಲ್ಲಿ ಅನಾಲಿಸಿಸ್ ಅಂತ ಬಂದಿರೋದು. ನಾವು ನೋಡುವಾಗ ಏನೇನು ಡೇಟಾಗಳು ನೋಡ್ಬೇಕು, ಯಾವ ತರ ಪ್ಯಾಟರ್ನ್ ನೋಡ್ಬೇಕು, ಇದನ್ನೆಲ್ಲ ನೋಡಿ ಈ ಕಂಪನಿಯ ವ್ಯಾಲ್ಯೂ ಏನು, ಅಂದ್ರೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟು ನಂಬಿಕಸ್ತ ಕಂಪನಿ ಅದು, ಇದನ್ನ ನೋಡ್ಕೊಂಡು ಅದಕ್ಕೆ ಎಷ್ಟು ಹಾಕ್ಬೋದು ಅಂತ ಡಿಸೈಡ್ ಮಾಡಿ ಹಾಕ್ಬೇಕಾಗತ್ತೆ. ಇಷ್ಟರ ಮೇಲೂ ಅಲ್ಲೊಂದಿಷ್ಟು ರಿಸ್ಕ್ ಇದ್ದೇ ಇರುತ್ತೆ. ಇಲ್ಲಿ FD ತರ ರಿಸ್ಕ್ ಅನ್ನ ಝೀರೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದಿಷ್ಟು ರಿಸ್ಕ್ ಅನ್ನ ತಗೊಳ್ಬೇಕು, ತುಂಬಾ ರಿಸ್ಕ್ ತಗೊಳ್ಬಾರ್ದು. ತುಂಬಾ ರಿಸ್ಕ್ ತಗೊಳ್ಳೋದ್ರ ಅರ್ಥ ಕೆಟ್ಟ ಸ್ಟಾಕ್ ಗೆ ಹಾಕಿದ್ರೆ ತುಂಬಾ ರಿಸ್ಕ್ ಅಂತ ಅರ್ಥ. ಸ್ವಲ್ಪ ಒಳ್ಳೆ ಸ್ಟಾಕ್ ಅಂತ ಆದ್ರೆ ರಿಸ್ಕ್ ಕಡಿಮೆ ಆಗ್ತಾ ಬರುತ್ತೆ. ಮುಖ್ಯವಾದ ಕ್ವಶನ್ ಏನಂದ್ರೆ, ಈಗ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಟಿವಿಲಿ ತುಂಬಾ ಆಡ್ಸ್ ನೋಡಿದೀನಿ. ಹಾಗೆ ಈಗ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಆಪ್ಗಳು ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದಾವೆ. ಸೊ ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ, ಅಂದ್ರೆ ಹೂಡಿಕೆ ಮಾಡಿ ಅನ್ನೋದ್ರ ಜೊತೆಗೆ ಮಾರ್ಕೆಟ್ ರಿಸ್ಕ್ ಇರುತ್ತೆ, ಮತ್ತೆ ಅದನ್ನ ಓದಿ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತಾನು ಕೊನೆಯಲ್ಲಿ ಹೇಳ್ತಾರೆ. ಸೊ ಹಾಗಾದ್ರೆ ನನಗೆ ಮೇಜರ್ ನನ್ನ ಥಾಟ್ ಏನಂದ್ರೆ, ಇಲ್ಲಿ ರಿಸ್ಕ್ ಇದೆ ಅಂತ ಅವ್ರು ಹೇಳ್ತಾ ಇರೋದೇ ನನಗೆ ಭಯ ಹುಟ್ಟಿಸುತ್ತೆ. ಸೊ ಇದನ್ನ ಹೇಗ್ ತಗೊಳ್ಳಿ ನಾನು? ನೋಡಿ, ಅವರಿಗೆ ಅದೊಂಥರ ರೂಲ್, ಅದು ಹೇಳಲೇಬೇಕು. ಅವರು ಜನರಿಗೆ ಗೊತ್ತಿರೋಲ್ಲ ಅನ್ನೋ ಕಾರಣಕ್ಕೆ. ಆಕ್ಚುಲಿ ಜನರಿಗೆ, ಸಾಕಷ್ಟು ಜನರಿಗೆ ಇದು ಗೊತ್ತಿರುತ್ತೆ ರಿಸ್ಕ್ ಇದೆ ಅಂತ, ಆದ್ರೂ ಈ ಆಸೆ ಅನ್ನೋದಿದೆಯಲ್ಲ, ಇದೊಂಥರ ಫೋರ್ಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಹಾಕ್ತಾರೆ. ಸ್ಟಿಲ್ ಅಷ್ಟರ ಮೇಲೂ ಅದನ್ನ ತೋರಿಸ್ತಾರೆ ಅವರು. ವಾಸ್ತವ ಅದು, ಅಲ್ಲಿ ರಿಸ್ಕ್ ಇದೆ. ಇದನ್ನ ನಾವು ತಿಳುವಳಿಕೆ ಮೂಲಕ, ಈಗ ನೋಡಿ, ಯಾವ್ದೋ ಒಂದು ನೀರ್ ಇದ್ ಕಾಣಿಸಿದ್ರೆ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲದೆ ಇದ್ರೆ ಸಹಜವಾಗಿ ಭಯ ಬರುತ್ತೆ, ಮುಳುಗೋಗ್ತೀವೇನೋ ಅಂತ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ, ಅಲ್ಲಿ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಎಷ್ಟು ಆಳ ಇದೆ ಅಂತ ನೋಡ್ಕೊಂಡು ಹೋದ್ರೆ ಭಯ ಹೋಗುತ್ತೆ ಅಷ್ಟೇ. ಭಯ ಇಲ್ಲಿ ಇದ್ದೇ ಇದೆ, ಯಾಕಂದ್ರೆ ರಿಸ್ಕ್ ಇದೆ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ. ಸೊ ಅವ್ರು ಹೇಳೋದು ಸುಳ್ಳೇನಲ್ಲ, ಸರಿಯಾದ ವಿಚಾರನೆ. ಸ್ವಲ್ಪ ಭಯ ಇರ್ಲೂಬೇಕು, ಇಲ್ಲಾಂದ್ರೆ ಎಲ್ಲೋ ಹಾಕಿ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಭಯ ಸರಿಯಾಗಿದೆ, ಅದು ಹೋಗೋದಕ್ಕೆ ಕಾರಣ ತಿಳುವಳಿಕೆ ಹೋಗುತ್ತೆ, ಅದರಿಂದ ಮುಂದುವರಿಬಹುದು.